ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇದೇ ಫಸ್ಟ್ ನೋಡ್ತಾ ಇದ್ದೀರಾ ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಪೀನಟ್ ಲಡ್ಡು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 4-5 ಹಿಡಿಯಷ್ಟು ಪೀನಟ್ಸ್ ಅಂದರೆ ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಶೇಂಗಾ ಬೀಜನ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ಬಿಕಾಸ್ ನೀವು ಲೋ ಫ್ಲೇಮಲ್ಲಿ ಇಟ್ಟಾಗ ತುಂಬ ಡಿಲೇ ಆಗುತ್ತೆ ಆ್ಯಂಡ್ ಹೈ ಫ್ಲೇಮಲ್ಲಿ ಇಟ್ಟಾಗ ಶೇಂಗಾ ಬೀಜ ಸೀದೋಗುತ್ತೆ. ನಿಮಗೆ ಲಡ್ಡುಗೆ ಬೇಕಾದಂಥ ಟೇಸ್ಟ್ ಸಿಗಲ್ಲ. ಯಾರೆಲ್ಲ ಪೀನಟ್ಸ್ ತಿನ್ನೋಕೆ ಇಷ್ಟಪಡಲ್ಲ ಅಥವಾ ಟಿಫನಲ್ಲಿ ಎಲ್ಲಾದರೂ ಹಾಕಿದಾಗ ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ತಿಂತಾರೆ, ಆ ಥರ ಇದ್ದವ್ರಿಗೆ ಈ ಥರ ಪೀನಟ್ ಲಡ್ಡು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಎಕ್ಸಾಂಪಲ್ ನನ್ನ ಪೀನಟ್ಸ್ ಇಷ್ಟನೇ ಪಡ್ತಾ ಇರಲಿಲ್ಲ, ಬಟ್ ಈ ಲಡ್ಡು ಮಾಡ್ಕೊಂಡಾಗಿಂದ ನಾನು ತುಂಬ ಇಷ್ಟಪಟ್ಟು ಪೀನಟ್ಸ್ ತಿಂತಾ ಇದ್ದೀನಿ. ಈಗ ಪೀನಟ್ಸ್ ರೋಸ್ಟ್ ಆಗಿದೆ. ಈ ರೀತಿ ಸಿಪ್ಪೆ ತೆಗಿಯೋ ತರ ರೋಸ್ಟ್ ಆದ್ರೆ ಸಾಕು. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈ ಪೀನಟ್ ಲಡ್ಡುನ ತಿನ್ನೋದ್ರಿಂದ ಏನ್ ಯೂಸ್ ಇದೆ ಅಂತ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಯಾರು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಈಗ ಈ ರೋಸ್ಟೆಡ್ ಪೀನಟ್ಸ್ ನ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸಿಪ್ಪೆ ತೆಗೆದು ಎತ್ತಿಟ್ಕೊಳ್ಳಿ. ಈಗ ಮತ್ತೆ ಪ್ಯಾನ್ ಇಟ್ಕೊಂಡು ಇದಕ್ಕೆ 2.5 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕೋತಾ ಇದ್ದೀನಿ. ನೀವು ಇದ್ರ ಜೊತೆ ಬೇಕಿದ್ರೆ ಕರಿ ಎಳ್ಳು ಕೂಡ ಸೇರಿಸ್ಕೋಬೋದು. ಪೀನಟ್ಸ್ ಅಷ್ಟೇ ಹಾಕ್ಬಿಟ್ಟು ಲಡ್ಡು ಮಾಡ್ಕೋಬೋದು, ಅದು ಕೂಡ ಟೇಸ್ಟಿಯಾಗೇ ಇರುತ್ತೆ. ಎಳ್ಳನ್ನ ನಾನು ಯಾಕೆ ಸೇರಿಸ್ಕೊತಾ ಇದ್ದೀನಿ ಅಂದರೆ, ಈಗ ಹೆಣ್ಮಕ್ಳಲ್ಲಿ PCOD ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಇರೆಗ್ಯುಲರ್ ಪೀರಿಯಡ್ ಆಗಿರ್ಬೋದು, ಅದು ಸಮಸ್ಯೆ ತುಂಬ ಜನಕ್ಕೆ ಆಗಿರೋದು ನಾನು ನೋಡಿದ್ದೀನಿ ಆ್ಯಂಡ್ ನನಗೂ ಕೂಡ ಇತ್ತು. ಸೊ ನನ್ನ ಪೀನಟ್ಸ್ ಕೂಡ ಇಷ್ಟಪಡ್ತಾ ಇರಲಿಲ್ಲ ಆ್ಯಂಡ್ ಡೈರೆಕ್ಟಾಗಿ ಎಳ್ಳು ಕೂಡ ಯಾರು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ನೀವು ಶೇಂಗಾ ಅಂದರೆ ಪೀನಟ್ ಲಡ್ಡುಗೆ ಬಿಳಿ ಎಳ್ಳು ಅಥವಾ ಬಿಳಿ ಎಳ್ಳು ಜೊತೆಗೆ ಕರಿ ಎಳ್ಳನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಬಿಳಿ ಎಳ್ಳು ಅಷ್ಟೇ ಹಾಕ್ಕೊಂಡಿದ್ದೀನಿ, ನೀವು ಕರಿ ಎಳ್ಳು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಯಾರಿಗೆಲ್ಲ PCOD ಅಥವಾ ಇರೆಗ್ಯುಲರ್ ಪೀರಿಯಡ್ ಇದೆಯೋ ಅವರು ನಾನು ತೋರಿಸ್ತಿರೋಂತಹ ಪೀನಟ್ ಲಡ್ಡು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ನೀವು ಮನೇಲಿ ಮಾಡಿಬಿಟ್ಟು ನಿಮ್ಮ ರಿವ್ಯೂ ಅಥವಾ ಒಪಿನಿಯನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮಿಸ್ ಮಾಡಬೇಡಿ, ಓಕೆನಾ? ಬಿಳಿ ಎಳ್ಳನ್ನ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಸೇಮ್ ಪೀನಟ್ಸ್ ಥರನೇ ಇದು ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾಡಬೇಡಿ. ನೋಡಿ, ಈಗ ಗೋಲ್ಡ್ ಕಲರ್ಗೆ ಟರ್ನ್ ಆಗಿದೆ. ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಬೆಲ್ಲದ ಪಾಕಗೆ ಇಟ್ಕೋತಾ ಇದ್ದೀನಿ. ಇಲ್ಲಿ ಅರ್ಧ ಅಚ್ಚು ಬೆಲ್ಲಕ್ಕೆ ನಾನು ಸಣ್ಣ ಟೀ ಕಪ್ಪಲ್ಲಿ ಅರ್ಧದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ಅಳತೆ ತಕ್ಕಾಗೆ ಹಾಕ್ಕೊಳ್ಳಿ, ಬಿಕಾಸ್ ನೀರು ಕಮ್ಮಿ ಆದರೆ ಪಾಕ ಗಟ್ಟಿ ಆಗುತ್ತೆ ಆ್ಯಂಡ್ ಉಂಡೆ ಕಟ್ಲಿಕ್ಕೆ ಬರಲ್ಲ. ಸೇಮ್ ಅದೇ ರೀತಿಯೇ ಜಾಸ್ತಿ ಆದ್ರೂ ಮೇ ಬಿ ಲಡ್ಡು ಬೂಜು ಬರ್ಬೋದು ಅಥವಾ ತಡಿದೇ ಇರ್ಬೋದು, ಪಾಕ ಸರಿ ಬರದೇ ಇರ್ಬೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅಳತೆನ ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು ನನ್ನ ಸಜೆಷನ್. ಈಗ ಒಂದೇಳೆ ಪಾಕ ಬಂದಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಶೇಂಗಾ ಬೀಜನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ಎಳ್ಳನ್ನ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಶೇಂಗಾ ಬೀಜನ ತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೋಬೇಡಿ, ಬಿಕಾಸ್ ಉಂಡೆ ಕಟ್ಟಿದಾಗ ಅಷ್ಟು ಟೇಸ್ಟ್ ಬರೋದಿಲ್ಲ. ನಾನು ಇಲ್ಲಿ ತರಿಯಾಗಿ ಶೇಂಗಾನ ರುಬ್ಕೊಂಡಿದ್ದೀನಿ. ಸೇಮ್ ಶೇಂಗಾ ಬೀಜದ ರೀತಿಯೇ ಎಳ್ಳು ಕೂಡ ನಾನು ತುಂಬ ನುಣ್ಣಗೆ ರುಬ್ಕೋತಾ ಇಲ್ಲ, ತರಿಯಾಗಿ ರುಬ್ಕೋತಾ ಇದ್ದೀನಿ. ಹೀಗೆ ಮಿಕ್ಸಿಗೆ ಹಾಕ್ಕೊಂಡಿರೋಂಥ ಶೇಂಗಾ ಬೀಜನ ಮತ್ತು ಎಳ್ಳನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ಎರಡನ್ನೂ ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈಗ ಬೆಲ್ಲದ ಪಾಕನ ನಾನು ಇದಕ್ಕೆ ಸೋದಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಕಿದ್ರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೋಬೋದು ಅಥವಾ ಕೈಗಾದ್ರೂ ಹತ್ಕೊಂಡು ಉಂಡೆ ಕಟ್ಬೋದು, ಬಟ್ ನಾನಿಲ್ಲ, ನಾರ್ಮಲ್ ಆಗೇನೆ ಕಲಿಸ್ತಾ ಇದ್ದೀನಿ ಆ್ಯಂಡ್ ಯಾವುದು ತುಪ್ಪ ಹಾಕ್ಕೊಂಡಿಲ್ಲ. ಇಷ್ಟ ಇದ್ದವ್ರು ಹಾಕ್ಕೊಳ್ಳಿ, ಆಪ್ಷನಲ್ ಅಷ್ಟೇನೆ ಇದು. Tasty and healthy peanut laddu is ready.
ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.